ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸರ್ಕಾರಿ ಕಾಲೇಜಿನಲ್ಲಿ ಪ್ರಥಮ BA ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಚಿಂತಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಪ್ರಥಮ BA ವಿದ್ಯಾರ್ಥಿಗಳಿಗೆ ದ್ವಿತೀಯ ಮತ್ತು ತೃತೀಯ ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾಗತ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಿಂತಾಮಣಿ ಉಪವಿಭಾಗದ DSP ಮುರಳೀಧರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಚಲನಚಿತ್ರಗಳಲ್ಲಿ ಪೊಲೀಸ್ ಇಲಾಖೆಯನ್ನು ವಿಲನ್ಗಳಾಗಿ ಪ್ರತಿಬಿಂಬಿಸಿರುವುದರಿಂದ ಸಮಾಜದಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ನೆಗೆಟಿವ್ ಆಗಿ ನೋಡುವಂತಾಗಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಮನೆಯಲ್ಲಿ ತಂದೆ ತಾಯಿಯ ಬಳಿ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಬಾಂಧವ್ಯ ಹೊಂದಿದ್ದರೆ ಅವರು ಮುಂದಿನ ದಿನಗಳಲ್ಲಿ ಸತ್ಪ್ರಜೆಯಾಗಿ ಗುರುತಿಸಿಕೊಳ್ಳುತ್ತಾರೆ ಎಂದ ಅವರು, ಯಾರು ಅಪರಾಧ ಸಮಾಜ ಘಾತಕ ಶಕ್ತಿಗಳು ಇರುತ್ತಾರೆಯೋ ಅವರೇ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಕಣ್ಣಿಗೆ ಬೀಳುವುದು ಎಂದರು. ಆದ್ದರಿಂದ ಮಾತೃದೇವೋಭವ, ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಎಂಬುದಕ್ಕೆ ಯಾರು ಸಮಾಜದಲ್ಲಿ ಆದ್ಯತೆ ನೀಡುತ್ತಾರೆಯೋ ಅವರೇ ಉನ್ನತ ಪ್ರಜೆಯಾಗಿ ಗುರುತಿಸಿಕೊಳ್ಳುತ್ತಾರೆ ಹೊರತು ನಿಮ್ಮ ಓದಿನ ಪದವಿಗಳಿಂದ ಪಡೆಯಲಿಕ್ಕೆ ಆಗಲ್ಲ ಎಂದು ಅವರು ವಿವರಿಸಿದರು. ಇನ್ನು ವಿದ್ಯಾರ್ಥಿಗಳು ಆನ್ಲೈನ್ ಗೇಮ್, ಗಲಾಟೆ ಮತ್ತಿತರ ಅಪರಾಧ ಪ್ರಕರಣಗಳಲ್ಲಿ ಸಿಲುಕಿ ಕೇಸು ದಾಖಲಾದರೆ ಮುಂದಿನ ಭವಿಷ್ಯಕ್ಕೆ ತೊಂದರೆಯಾಗುವುದನ್ನು ಎಚ್ಚರಿಸಿದ DSP ಮುರಳೀಧರ್ ಅವರು ಇತರೆ ವಿಷಯಗಳು ಮತ್ತು ಕಾನೂನುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮಾ ಮಂಗಳ ಡಿ ಅವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಲವಾರು ವಿಷಯಗಳ ಬಗ್ಗೆ ಮತ್ತು ಅಪರಾಧಗಳಿಂದ ವಿದ್ಯಾರ್ಥಿಗಳಿಗೆ ಆಗುವ ತೊಂದರೆಯ ಬಗ್ಗೆ ವಿವರಿಸಿದ್ದು, ಎಲ್ಲ ವಿದ್ಯಾರ್ಥಿಗಳು ಪೊಲೀಸ್ ಅಧಿಕಾರಿಗಳು ತಿಳಿಸಿದ ಮಾರ್ಗದರ್ಶನದಲ್ಲಿ ಉತ್ತಮ ಪ್ರಜೆಗಳಾಗಿ ಗುರುತಿಸಿಕೊಳ್ಳುವಂತೆ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ IQAC ಸಂಚಾಲಕರಾದ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್, ಎಲ್ಲ ಬೋಧಕರು ಮತ್ತು ಬೋಧಕೇತರ ವರ್ಗ, ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೋಷಿಯಲ್ ಮೀಡಿಯಾ, ಫಿಲಿಮ್ಸ್ ಅಲ್ಲಿ ಪೊಲೀಸ್ ಇಲಾಖೆಯನ್ನು ವಿಲನ್ಸ್ ಆಗಿ ಪ್ರತಿಬಿಂಬಿಸಿರುವುದರಿಂದ ಸಮಾಜದಲ್ಲಿ ಪೊಲೀಸ್ ಅಂದ್ರೆ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಪರ್ಸೆಪ್ಷನ್ ಇರೋದು ಸಾಮಾನ್ಯ. ಡಿಫ್ರೆಂಟ್ ಇದರೊಂದಿಗೆ ಮನೆಯಲ್ಲಿ ತಂದೆ ತಾಯಿ ನಂತರ ಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣ ಪಡೆದಿರುವ ಒಳ್ಳೆಯ ವಿದ್ಯಾರ್ಥಿಗಳು ಸಮಾಜಕ್ಕೆ ಯಾವತ್ತೂ ಒಳ್ಳೆಯ ಸತ್ಪ್ರಜೆಗಳಾಗಿರ್ತಾರೆ. ಅವರು ನಮ್ಮ ಕಾಂಟ್ಯಾಕ್ಟ್ಗೆ ಬರಲ್ಲ. ಯಾರು ಕ್ರಿಮಿನಲ್ಸ್ ಇರ್ತಾರೆ, ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಅವರೇ ಪ್ರಪ್ರಥಮವಾಗಿ ಪೊಲೀಸ್ ಕಣ್ಣಿಗೆ ಬರುವುದು. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಈ ಮೂವರಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವರೇ ಸಮಾಜದಲ್ಲಿ ಉನ್ನತ ಪ್ರಜೆಯಾಗಿ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ರು. ನೀವು MA ಪಡೆಯಿರಿ, ಡಾಕ್ಟರೇಟ್ ಪಡೆಯಿರಿ, ಸಂಸ್ಕೃತಿ, ಒಳ್ಳೆಯ ಸಂಸ್ಕೃತಿ ಇಲ್ಲದೆ ಇರುವ ವಿದ್ಯಾವಂತರು ಸಂಸ್ಕೃತಿ ಇರುವ ಅವಿದ್ಯಾವಂತರಿಗಿಂತ ಕಡೆ ಅಂತ ನನ್ನ ಅನಿಸಿಕೆ. ಮೆರ್ಸಿಲೆಸ್ಲಿ ವಾರ್ನಿಂಗ್ ಇರಲ್ಲ, ಓನ್ಲಿ ಕ್ರಿಮಿನಲ್ ಕೇಸ್. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಥವರಲ್ಲಿ ಇನ್ವಾಲ್ವ್ ಆಗಿದ್ದರೆ ಸ್ಟಾಪ್ ಮಾಡ್ಕೊಳಕ್ಕೆ. ಇದ ನಂತರ ಬೇರೆ ಯಾರ ಕಡೆಯಿಂದ ಫೋನ್ ಮಾಡಿಸಿ, ಸಾರ್ ಸ್ಟೂಡೆಂಟ್ ಸಾರ್ ತಪ್ಪಾಗಿ ಸರ್, ನಿಮ್ಮ ಅಧ್ಯಾಪಕರಾಗಲಿ ನಿಮ್ಮ ಪ್ರಾಂಶುಪಾಲರಾಗಲಿ ಹೇಳಿದ್ರು ಸರ್, ದೇವರಾಣಿ ಕೇಳೋದು ನಾವು FIR ಮಾಡ್ತೀವಿ. ಒನ್ಸ್ FIR ಮಾಡಿದ್ರೆ ಇದು ನಿಮ್ಮ ರೆಕಾರ್ಡ್ಸ್ ಪರ್ಮನೆಂಟ್ ಆಗಿ ಉಳಿತದೆ. ಡೆಸಿಷನ್ ಲೆಫ್ಟ್ ಯು. ಆನ್ಲೈನ್ ಗೇಮ್ಸ್ ಆಡ್ತೀರಾ, ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಟ್ಟು ವಿದ್ಯಾರ್ಥಿನ ಕಲಿತೀರಾ, ನಿಮಗೆ ಬಿಟ್ಟಿದೆ. ಸ್ಟೂಡೆಂಟ್ಸ್ ಅಂದ್ರೆ ಸಪರೇಟ್ ಕಾನೂನು ಇದೆ. ಅದಕ್ಕೆ ಯಾರು ಆನ್ಲೈನ್ ಗೇಮ್ಸ್ ಆಡ್ತಾರೋ ಅವ್ರಿಗೆ ಮೆರ್ಸಿಲೆಸ್ಲಿ ವಾರ್ನಿಂಗ್ ಇರಲ್ಲ, ಓನ್ಲಿ ಕ್ರಿಮಿನಲ್ ಕೇಸ್ ಇರುತ್ತೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಥದ್ರಲ್ಲಿ ಇನ್ವಾಲ್ವ್ ಆಗಿದ್ದರೆ
ಸ್ಟಾಪ್ ಮಾಡ್ಕೊಳಕ್ಕೆ. ಇದ ನಂತರ ಬೇರೆ ಯಾರ ಕಡೆಯಿಂದಾದ್ರೂ ಫೋನ್ ಮಾಡಿಸಿ ಸಾರ್ ಸ್ಟೂಡೆಂಟ್ ಸರ್ ತಪ್ಪಾಗಿ ಸರ್ ನಿಮ್ಮ ಅಧ್ಯಾಪಕರಾಗಲಿ ನಿಮ್ಮ ಪ್ರಾಂಶುಪಾಲರಾಗಲಿ ಹೇಳಿದ್ರು ಸರ್ ದೇವರೊಳಗೆ ಕೇಳೋಣ. ನಾವು FIR ಮಾಡ್ತೀವಿ. ಒನ್ಸ್ FIR ಮಾಡಿದ್ರೆ ಇದು ನಿಮ್ಮ ರೆಕಾರ್ಡ್ಸ್ ಪರ್ಮನೆಂಟ್ ಆಗಿ ಉಳಿತದೆ. ಎಷ್ಟೇನು ಲೆಫ್ಟ್ ಆನ್ಲೈನ್ ಗೇಮ್ಸ್ ಆಡ್ತೀರಾ, ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಟ್ಟು ವಿದ್ಯಾರ್ಜನೆ ಕಲಿತೀರಾ, ನಿಮಗೆ ಬಿಟ್ಟಿದ್ದು. ನಮ್ಮ ಟಾರ್ಗೆಟ್ ಏನೋ ನಾವು ಇಟ್ಕೋಬೇಕು. ಟಾರ್ಗೆಟ್ ರೀಚ್ ಆಗೋಕ್ಕೆ 100% ನಾವು ಟ್ರೈ ಮಾಡಬೇಕು. ಸಿವಿಲ್ ಸರ್ವಿಸ್ ಬರೀಬೇಕಂತ ಟಾರ್ಗೆಟ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ನಾವು KS ಆದರೂ ಆಗ್ತೀವಿ. ಇದು ಪ್ರತಿಯೊಬ್ಬರ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಅದು ಬಿಟ್ಟು ಯಂಗ್ಸ್ಟರ್ಸ್ ಇನ್ನೊಂದು ಹೇಳ್ಬೇಕಂದ್ರೆ, ಈ ಅಮಾವಾಸ್ಯೆ ಹುಣ್ಣಿಮೆ ಹೇಗೇನು ಮೊಬೈಲಿಂದ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಅನ್ಫಾರ್ಚುನೇಟ್ಲಿ most of the people, most of the society are attracting negative. ಸುಮಾರು ಜನ ನೋಡಿ ಆಂಟಿ ಹೀರೋನ ಲೈಕ್ ಮಾಡ್ತಾರೆ, ವಿಲನ್ಸ್ ಲೈಕ್ ಮಾಡ್ತಾರೆ. ಮೊಬೈಲಲ್ಲಿ ಏನ್ ನೋಡಬಾರ್ದು ಅದೆಲ್ಲ ನೋಡ್ತಾರೆ, ಏನ್ ನೋಡ್ಬೇಕು ಅದನ್ನ